ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಬ್ಲಾಗ್ ಅಲ್ಲಿ ನಾನು ಗೋಕರ್ಣ ಹೋಗ್ತಾ ಇದ್ದೀನಿ. ಸೊ ಗೋಕರ್ಣ ನಾವು ಪ್ಲಾನ್ ಮಾಡಿರೋದು 3 days ಟ್ರಿಪ್, ಗೋಕರ್ಣ, ಮುರುಡೇಶ್ವರ ಅಂಡ್ ಯಾನ ಅಂಡ್. ಸೊ ಹೋಗ್ತಾ ಹೋಗ್ತಾ ಈ ಬ್ಲಾಗ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನೇನ್ ಡಿವಿಯೇಷನ್ಸ್ ತಗೊಂತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಸೊ ನಿನ್ನೆ ನೈಟ್ ಮೈಸೂರು ಬಿಟ್ಟಿದ್ದು 8 o'clock ನೈಟ್. ಸೊ ಇನ್ನು ಬಸ್ಸಲ್ಲೇ ಇದ್ದೀವಿ 7 ಗಂಟೆ ಆದ್ರೂ. ಮೇ ಬಿ ನಾನು 1 hour ಅಥವಾ ಹಾಫ್ ಅನ್ ಅವರ್ ಅಲ್ಲಿ ಗೋಕರ್ಣ ರೀಚ್ ಆಗ್ತೀವಿ. ಸೊ ಅಲ್ಲಿಂದ ಹೆಂಗ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿ ನೀವೇ. ಸೊ ಇಲ್ಲಿ ವೀಕೆಂಡ್ ಆಗಿರೋದ್ರಿಂದ ರೆಂಟಲ್ ಬೈಕ್ಸ್ಗಳಂತೂ ತುಂಬ ಡಿಮ್ಯಾಂಡ್ ಇತ್ತು. ಅವ್ರು 500 ರೂಪಾಯಿ ಹೇಳ್ತಾ ಇದ್ರು ಪರ್ ಡೇ. ನಾವು ಬಾರ್ಗೇನ್ ಮಾಡಿ 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 ಫೈನಲಿ 400 ರುಪೀಸಿಗೆ ಬಂದರು. ಸೊ ಇವಾಗ ಬೈಕ್ ರೆಂಟ್ ತಗೊಂಡು ನಾವು ಆಲ್ಮೋಸ್ಟ್ ಕಾಟೇಜ್ ಹತ್ರ ಹೋಗ್ತಾ ಇದೀವಿ. ಕಾಟೇಜ್ ಅಂತ ಬೀಚ್ ಎದುರುಗಡೆನೆ ಇರೋದು. ಸೊ ನಮ್ ಪ್ಲಾನ್ಸ್ ಇರೋದು ಇವಾಗ ಯಾನಾಗ್ ಹೋಗೋದಕ್ಕೆ. ಸೊ ಡೋಂಟ್ ವಾಂಟ್ ಟು ವೇಸ್ಟ್ ದ ಟೈಮ್ ನಾವು. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಮ್ ಬೀಚ್ ಕಾಟೇಜ್ ಇಂದ ರೆಡಿ ಆಗಿ ಹೋಗ್ಬೇಕು. ಇವಾಗ ನಾವು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಫಸ್ಟ್ ದೇವಸ್ಥಾನ ವಿಸಿಟ್ ಮಾಡ್ಬಿಡೋಣ, ಮಹಾಬಲೇಶ್ವರ ಟೆಂಪಲ್. ಸೊ ದೇವಸ್ಥಾನ ವಿಸಿಟ್ ಮಾಡಾದ್ಮೇಲೆ ಯಾನಾಗೆ ಹೋಗೋಣ ಅಂತ ಅನ್ಕೊಂಡ್ ಇವಾಗ ನೆಕ್ಸ್ಟ್ ಸ್ಟಾಪ್ ನಮ್ದು ಬಂದ್ಬಿಟ್ಟು ದೇವಸ್ಥಾನ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಫೈನಲಿ ನಾವು ರೀಚ್ ಆದ್ವಿ ದೇವಸ್ಥಾನಕ್ಕೆ. ಬಟ್ ದ ಥಿಂಗ್ ಏನು ಅಂತ ಅಂದ್ರೆ ನಾವು ಜೀನ್ಸ್ ಹಾಕೊಂಡ್ ಬಂದಿದೀವಿ. ಸೊ ಇಲ್ಲಿ ಜೀನ್ಸ್ ಅಲೋ ಇಲ್ಲ, ಲುಂಗಿಲೇ ಬರ್ಬೇಕಂತೆ. ಸೊ ಒಳಗಡೆ ಹೋಗಿ ಇವಾಗ ನಾನು ಲುಂಗಿ ಹಾಕೋಬೇಕು. 100 ರೂಪಾಯಿ ಬೇರೆ ಲುಂಗಿ. ಇದೆಲ್ಲ ಇದ್ರೆ ಚೆನ್ನಾಗಿರುತ್ತೆ ಕಂಡಕ್ಟರ್. ಇದು ಪಾರ್ವತಿ ದೇವಿಗೆ ಅವತಾರದಲ್ಲಿ ನಾವು ಹಿಂಗೆ ಹೋಗ್ಬೇಕು. ಬನ್ನಿ, ಯಾರು ನೆಕ್ಸ್ಟ್ ಟೈಮ್ ಪ್ಯಾಂಟ್ ಎಲ್ಲ ಹಾಕೊಂಡು ಬಂದಿಲ್ಲ ದೇವಸ್ಥಾನಕ್ಕೆ. ಸೊ ಎಷ್ಟು ಖುಷಿ ಆಯ್ತು ಗೊತ್ತಾ, ಫೈನಲಿ ದರ್ಶನ ಆಯ್ತು. ತುಂಬಾ ರಶ್ ಏನಿರ್ಲಿಲ್ಲ, ಓಕೆ. ಬಟ್ ನಾನು ಎಲ್ಲೂ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಲಿಂಗನ ಮುಟ್ಟಕ್ಕೆ ಬಿಡ್ತಾರೆ. ಸೊ ನಂಗಂತೂ ತುಂಬ ಖುಷಿ ಆಯಿತು, ತುಂಬ ಬ್ಲೆಸ್ಡ್ ಅನಿಸ್ತು. ಸೊ ನೆಕ್ಸ್ಟ್ ನಮ್ಮ ಪಯಣ ಇವಾಗ ಯಾನ ಕಡೆಗೆ. ಕಮ್ ಲೆಟ್ಸ್ ಗೋ. ಸ್ವಲ್ಪ ಶಾಪಿಂಗ್ ಮಾಡಿಬಿಟ್ಟು ಹೋಗೋಣ. ಸೊ ಗೋಕರ್ಣದಿಂದ ಯಾನಾಗೆ ಆಲ್ಮೋಸ್ಟ್ 1.5 ಗಂಟೆ ಜರ್ನಿ. ಇವಾಗ ಟೈಮ್ ಬಂದ್ಬಿಟ್ಟು 11:30. ಬಿಸಿಲು ಅಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಇದು ಯಾನಾಗೆ ಹೋಗುವ ದಾರಿ ಎಷ್ಟು ಸುಂದರವಾಗಿ ಇದೆ ನೋಡಿ. ಸುಸ್ವಾಗತ. ಫೈನಲಿ ಯಾನಾಗೆ ಸುಸ್ವಾಗತ ಬಂದಾಯ್ತು ನಾವು. ಇವಾಗ ನೆಕ್ಸ್ಟ್ ಏನಿದ್ರು ಹತ್ತದೇ ಇರೋದು ಡಿಫಿಕಲ್ಟಿ. ಬಟ್ ಇಲ್ಲಿ ಏನ ಬಿಸ್ಲಿದೆ, ಬಟ್ ತುಂಬಾ ಚಿಲ್ಡ್ ಆಗಿದೆ ವೆದರ್ ಏನಿಲ್ಲ. ಇಲ್ಲಿ ಅಕ್ಕಪಕ್ಕ ಮರ ಇರೋದಕ್ಕೆ ತುಂಬಾ ಚಿಲ್ಡ್ ಅನ್ಸ್ತಿದೆ. ಪ್ರದೀಪ ಕಡೆ ತಿರುಗು, ಪ್ರದೀಪ ಕಡೆ ತಿರುಗು. ಹಾ, ಕರೆಕ್ಟ್ ಆಗಿದೆ. ಓ ಇಜು 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 ಏನಾಯ್ತು ಇವಕ್ಕೆ? ಸೊ ಯಾನಾಗ್ ಬಂದಾಗ ಅಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿ ಜ್ಯೂಸ್ ಗೀಸ್ ತಗೊಂಡು ಇಲ್ಲಿ ಹೋಗ್ಬೇಕು. ಸೊ ಪ್ಲಾಸ್ಟಿಕ್ ಇಸ್ ಬ್ಯಾಂಡ್. ಸೊ ಅದಕ್ಕೆ ಬಾಟಲ್ಸ್ ಎಲ್ಲ ಇಲ್ಲಿ ಇಟ್ಟಿರೋದು. ಇಲ್ಲಿ ಎಂಟ್ರಿ ಫೀಸ್ ಇದೆ. ಎಷ್ಟು ಎಂಟ್ರಿ ಫೀ? ಹಾ, ಸೊ ಇವಾಗ ಎಂಟ್ರಿ ಟಿಕೆಟ್ ತಗೊಂಡ್ವಿ. ಬಟ್ 2 wheeler ಆದ್ರೆ ಎಷ್ಟು ತಗೊಂಡಿದ್ ಪ್ರದೀಪ? 20ನಾ? 2 wheeler ಆದ್ರೆ 20 ರೂಪೀಸು. ಸೊ 4 wheeler ಆದ್ರೆ ಎಷ್ಟು? 60 40. ಸೊ ಇವಾಗ ಎಂಟ್ರಿ ಟಿಕೆಟ್ ಆಮೇಲೆ 10 ರೂಪೀಸ್ ಅಂತ, ಅದು ಪಾರ್ಕಿಂಗ್ದು. ಇವಾಗ 1/2 ಕಿಲೋಮೀಟರ್ ನಡಿಬೇಕು ಒಳಗಡೆ. ಆಮೇಲೆ ಯಾನ ಸಿಗುತ್ತೆ. ಯಾನ ಆಲ್ರೆಡಿ ಸಿಕ್ಕಿದೆ, ಕೇವ್ಸ್ ಆಮೇಲೆ ಸಿಗುತ್ತೆ. ಯಾನ ಕೇವ್ ಕಾಣಿಸ್ತಿದ್ಯಾ ಇಲ್ಲಿ? ಎಷ್ಟು ನೀಟ್ ಕ್ಲಿಯರ್ ಆಗಿ ಕಾಣ್ತಿದೆ ನನ್ನ ಮೊಬೈಲಲ್ಲಿ. ಒಬ್ಬ ಏನ್ ಬ್ಯೂಟಿಫುಲ್ ಆಗಿ ಕಾಣ್ತಿದೆ. ಅಷ್ಟು ದೂರ ಹೋಗ್ಬೇಕು ಇವಾಗ.
ವಾವ್, ಕಾಣಿಸ್ತಾವಂತ ಹಗ್ಗಳೆ ಏನ್ ಸಖತ್ತಾಗಿದೆ. ಓ ಗಾಡ್, ಬ್ಯೂಟಿಫುಲ್. ಸೀರಿಯಸ್ಲಿ ಫೋಟೋಗೆಲ್ಲ ಸಖತ್ತಾಗಿ ಬರುತ್ತೆ. ಇದೆಲ್ಲ ವೈಟ್ ಅಂತ ಏನಾಗಿದೆ ವೈಟು. ಹಣ್ಬೆ ಇರಂಗ್ ಕಾಣಿಸ್ತಿದೆ ಅದೆಲ್ಲ. ಕ್ರೇಜಿ. ಇಲ್ಲಿ ಕೆಳಗೆ ದೇವಸ್ಥಾನ ಉಂಟು. ಇಲ್ಲಿ ನಾಯಿ ಕೂಡ ಉಂಟು ಇಲ್ಲಿ. ಇಲ್ಲಿ ಕೆಳಗಡೆ ದೇವಸ್ಥಾನ ಇದೆ. ಸೊ ಫಸ್ಟ್ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಒಳಗೆ ಹೋಗೋಣ, ಕೇವ್ ಒಳಗೆ. ಓಕೆ, ಕಮ್ ಲೆಟ್ಸ್ ಗೋ. ಇದೇ ದೇವಸ್ಥಾನ, ಬಟ್ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿದೆ. ಕಾಣಿಸ್ತಿದ್ಯಾ? ದೇವಸ್ಥಾನ ಕ್ಲೋಸ್ ಆಗಿದೆ. ಸೊ ಬರೀ ಯಾನಾಗ್ ಹೋಗ್ಬಿಟ್ಟು ಹೋಗೋಣ ಕೇವ್ ಒಳಗಡೆ. ಸೊ ಇಲ್ಲಿ ಈ ಕಡೆಯಿಂದ ಮೇಲೆ ಹೋಗೋದು ಪಾದರಕ್ಷಣೆಗೆ ದಾರಿ. ಹಿಂಗೇನಾ? ಸೊ ಏಂತಕ್ಕೆ ಸ್ಲಿಪ್ಪರ್? ಹಾ, ಯಾವ ಕಡೆ? ಸರ್ ಹಿಂಗೋಗ್ಬೇಕಾ ಹಿಂಗೇನೆ. ಸೊ ಇಲ್ಲಿ ಎಂತಕ್ಕೆ ಏನೋ ಸ್ಲಿಪ್ಪರ್ಸ್ ಅಲೋ ಇಲ್ಲ ಗೊತ್ತಿಲ್ಲ. ದೇವಸ್ಥಾನ ಏನಾದ್ರು ಇದೆಯಾ ಮೇಲೆ ಅಂತ. ಸೊ ನೋಡೋಣ. ಸ್ಲಿಪ್ಪರ್ಸ್ ಯಾವುದು ಅಲೋ ಇಲ್ಲ. ಸೊ ಅಲ್ಲಿ ನೋಡಿ, ಅಲ್ಲೊಂದು ಯಾನ ಕೇವ್ ಇದೆ. ಇದು ತುಂಬಾ ದೊಡ್ಡದು ಗುರು. ಇದು ತುಂಬಾ ದೊಡ್ಡದಿದೆ. ಇಲ್ಲಿಂದ ಸ್ಟೆಪ್ಸು. ಸೊ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಇಲ್ಲಿ ಟಿಕೆಟ್ ತಗೋಬೇಕು. ಎಂಟ್ರೆನ್ಸ್ ಫೀ ಕೌಂಟರ್ ಇದು. ಒಬ್ಬರಿಗೆ 10. ಮೇಲೇನು ದೇವಸ್ಥಾನ ಇದೆಯಾ ಸರ್? ಕೇವ್ ಮಾತ್ರ. ಮತ್ತೆ ಚಪ್ಪಲಿ ಹಾಕೊಂಡು ಹೋಗಂಗಿಲ್ಲ? ಓಕೆ, ಎಂತ ಚಪ್ಪಲಿ ಹಾಕೊಂಡು ಹೋಗಂಗಿಲ್ಲ ಅಂತಂದ್ರೆ ಇದು ದೇವ್ರಿಗೆ ಒಂದು ಪ್ರದಕ್ಷಿಣೆ ಹಾಕ್ದಂಗಂತೆ. ದೇವಸ್ಥಾನಕ್ಕೆ ಕೆಳಗಡೆ ತೋರ್ಸದ್ನಲ್ಲ, ಅದಕ್ಕೆ ಪ್ರದಕ್ಷಿಣೆ ಹಾಕ್ದಂಗೆ. ಓಕೆ ಬನ್ನಿ, ಮುಂದೆ ಹೋಗ್ತಾ ಇನ್ನೂ ತೋರಿಸ್ತೀನಿ. ಮೇಲ್ ಮೆಟ್ಲು ಹತ್ಕೊಂಬಂದ್ರೆ ಈ ಗುಹೆ ನೋಡಿ, ಈ ಥರ ಗುಹೆ ಸಿಗುತ್ತೆ. ಕಾಣಿಸ್ತಿದ್ಯಾ ಗುಹೆ? ಹಿಂಗೆ ಸ್ಟ್ರೈಟ್ ಬಂದ್ರೆ ನಡ್ಕೊಂಡು ನೋಡಿ, ಸೂಪರ್ ಆಗಿದೆ ಕೇವ್. ವಾವ್, ಬ್ಯೂಟಿಫುಲ್. ಸೊ ಹಿಂಗೆ ಹೋಗೋಣ. ಓ ವಾವ್, ಆಕ್ಚುಲಿ ಸೌಂಡ್ ಮಾಡಬೇಡ್ದು ಅಂತ ಹಾಕಿದ್ದಾರೆ. ಏನ್ ಸಖತ್ತಾಗಿದೆ. ಓ, ಇಲ್ಲಿ ಸಂಧಿ ಇದೆ. 2 ways ಇದೆ. ಈ ಕಡೆಯಿಂದನೂ ಹೋಗ್ಬೋದು, ಬಟ್ ಇಲ್ಲಿ ಹೋಗೋದಿಕ್ಕಾಗಲ್ಲ. ಕಳ್ಳು ಮುಳ್ಳು, ಚಪ್ಪಲಿ ಹಾಕಿರಲ್ಲ. ಸೊ ಇದು ಇಷ್ಟೇ ಸಂಧಿ. ದಪ್ಪಕ್ಕಿರೋರು ಬಂದ್ರೆ ಅಷ್ಟೇ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಿದ್ರಲ್ಲಿ. ಒಳ್ಳೆ ಫೋಟೋ ಶೂಟ್ಸ್ ಎಲ್ಲ ಇದೆ ಇಲ್ಲಂತೂ. ಶುಡ್ ಬಿ ವೆರಿ ಕೇರ್ಫುಲ್. ಇಲ್ಲಿ ತುಂಬಾ ಹಿಡಿಬೇಕಂದಾಗ ಹಿಂಗೆ ಮುಗಿಸ್ಕೊಂಡು ಯಾನ ಒಳಗಡೆಯಿಂದ ಬಂದ್ರೆ ಕೇವ್ ಒಳಗಡೆಯಿಂದ ಅಗೇನ್ ನೇಚರ್ ಓಪನ್ ಆಗುತ್ತೆ. ಸೊ ಐ ಥಿಂಕ್ ಇಷ್ಟೇ ಅನ್ಸುತ್ತೆ ಕೆಳಗಡೆ, ಬಿಕಾಸ್ ದೇವಸ್ಥಾನ ಕಾಣಿಸ್ತಿದೆ. ಸೊ ಐ ಟೆಲ್ ಯು ಅಬೌಟ್ ಯಾನ. ಏನು ಅಂತಂದರೆ ಇದು ಜ್ವಾಲಾಮುಖಿಯಿಂದ ಆಗಿರೋದು. ಸೊ ಮುಂದೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ನೋಡಬೇಕು ಏನು ಡೀಟೇಲ್ ಆಗಿ ಅಂತ. ಸೊ ಇಲ್ಲಿಗೆ ಯಾನ ನೋಡಿದ್ವಲ್ಲ, ಎಷ್ಟು ಅದ್ಭುತವಾಗಿದೆ ಯಾನ ಅಂದ್ರೆ. ನಂಗಂತೂ ತುಂಬಾ ಇಷ್ಟ ಆಯ್ತು. ನಮ್ಮ ಕರ್ನಾಟಕದಲ್ಲೂ ಈ ತರ ಎಲ್ಲ ಅದ್ಭುತ ಇದೆಯಾ ಅಂತ ಅಂದ್ಬಿಟ್ಟು. ಇದೆಲ್ಲ ವಾಲ್ಕೆನೋ ಇಂದ ಫಾರ್ಮ್ ಆಗಿರೋದು ಯಾನ ಬಂದ್ಬಿಟ್ಟು, ಕೇವ್ಸ್. ಸೊ
ಸೊ ಇವಾಗ ನಮ್ದು ಯಾನ ಮುಗೀತು. ನಂಗೆ ಯಾರೋ ಹೇಳಿದ್ರು ತುಂಬಾ ನಡಿಬೇಕು ಯಾನ ಅಂತ. ಸೊ ನಥಿಂಗ್ ಲೈಕ್ ದಟ್, ಆ ಥರ ಏನು ನಡೆಯಂಗಿಲ್ಲ. ಜಸ್ಟ್ ಒಂದು ಹೋಗ್ತಾ ಬರ್ತಾ 1 ಕಿಲೋಮೀಟರ್ ಒಳಗಡೆ ಒಂದು ರೌಂಡ್ ಏನೋ ಹಾಕಬೇಕು ಅಷ್ಟೇ. ಅದು ಬಿಟ್ರೆ ಏನು ನಡೆಯೋ ಥರ ಎಲ್ಲ ತುಂಬ ಏನೂ ಇಲ್ಲ, ಆರಾಮಾಗಿ ಬರ್ಬೋದು. ರೋಡು ತುಂಬ ಚೆನ್ನಾಗಿದೆ. ಸೊ ನಮ್ದಂತೂ ಯಾನ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ನಮಗೂ ಗೊತ್ತಿಲ್ಲ, ಹೋಗ್ತಾ ಹೋಗ್ತಾ ಪ್ಲಾನ್ ಮಾಡಬೇಕು. ಕಮ್ ಹೋಗೋಣ, ನೋಡೋಣ. ಸೊ ಇವಾಗ ಯಾನ ಇಂದ ಬಂದು ಫ್ರೆಶ್ ಅಪ್ ಆಗಿ ಬೀಚ್ ಹತ್ರ ಬಂದೆ ಸನ್ಸೆಟ್ ನೋಡೋಣ ಅಂತ. ಇನ್ನು ಸನ್ಸೆಟ್ ಆಗಕ್ಕೆ ತುಂಬಾ ಟೈಮ್ ಬೇಕು. ಬಟ್ ಅದ್ರ ಬದಲು ಎಲ್ಲಾದ್ರೂ ಕೆಫೆಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ಇವಾಗ ನಾನು ಬೀಚಲ್ಲಿ ಬಿದ್ದು ಮತ್ತೆ ಸ್ನಾನ ಮಾಡಕ್ಕಂತೂ ಆ ಪೇಷನ್ಸ್ ನಂಗಿಲ್ಲ. ಸೊ ಅಟ್ಲೀಸ್ಟ್ ಸಮ್ ಕೆಫೆಸ್ಗಾದ್ರೂ ಹೋಗೋಣ ಅಂತ. ನಾಯಿ ಇಲ್ಲೇನ್ ಮಾಡ್ತಿದ್ದೆ ಬೀಚಲ್ಲಿ? ಅಯ್ಯೋ ನೀರ್ ಕುಡಿತಿದೆ ನಾಯಿ. ಓಯ್ ಬಾಬು ಬಾಯ್ಲಿ, ಓಯ್ ಬಾಬು ಒಗ್ಗು ಒಗ್ಗು ಒಗ್ಗು. ಯಾವ ರೇಂಜಿಗೆ ಇದನ್ನು ಕಲ್ತು ಬಿಟ್ಟಿದೆ ಬೀಚ್ ಆಟಗಳು. ಗೋಕರ್ಣದಲ್ಲಿ ಫಿಶ್ ಮಾರ್ಕೆಟ್ ರೋಡ್ ಒಂದ್ ಚಿಕ್ಕದು, ಎಲ್ಲ ಫ್ರೆಶ್ ಫಿಶ್ಗಳಿಲ್ಲಿ. ಫಿಶ್, ಕ್ರ್ಯಾಬು, ಒಣಮೀನು, ಹೋಗ್ಕೊಳ್ಳೋ ರೆಡ್ ಪಾಂಪ್ಲೆಟ್ ಎಲ್ಲ ಸಿಗೋದುಂಟು ಇಲ್ಲಿ. ಸೊ ನಾವ್ ಇವಾಗ ಮಂತ್ರ ಕೆಫೆಗೆ ಬಂದ್ವಿ. ದಿಸ್ ಇಸ್ ಒನ್ ಆಫ್ ದ ಐಕಾನಿಕ್ ಪ್ಲೇಸ್ ಆಫ್ ಗೋಕರ್ಣ. ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಕೆಫೆ, ಒನ್ ಆಫ್ ದ ಮಸ್ಟ್ ವಿಸಿಟ್ ಕೆಫೆ ಇದು. ಬಿಕಾಸ್ ಯಾಕೆಂದ್ರೆ ಬ್ಯೂಟಿಫುಲ್ ಸನ್ಸೆಟ್ ಕಾಣಿಸುತ್ತೆ. ನಿಮ್ಗೆ ಕಾಣಿಸ್ತಿದ್ಯಾ? ಇಲ್ಲಿ ಬ್ಯೂಟಿಫುಲ್ ಸನ್ಸೆಟ್ ಸ್ಪಾಟ್ ಮಾಡ್ಬೋದು. ಅಂಡ್ ಆಲ್ಸೋ ಬೀಚ್. ದಿಸ್ ಇಸ್ ಕುಡ್ಲೆ ಬೀಚ್ ಆಕ್ಚುಲಿ. ಸೊ ಸನ್ಸೆಟ್ ಜೊತೆಗೆ ಬೀಚ್ ವ್ಯೂನು ಎಂಜಾಯ್ ಮಾಡ್ಬೋದು ನೀವು. ಸಗದಾಗಿರುತ್ತೆ.